ಗೈಸ್, ಎನರ್ಜಿ ಹೊಟ್ಟೋಗ್ಬಿಟ್ಟಿದ್ಯಾ? ಸುಸ್ತಾಗ್ಬಿಟ್ಟಿದ್ಯಾ? ರಾತ್ರಿ ಚೆನ್ನಾಗಿ ತಿಂದು ಮಲಗಿ ಎನರ್ಜಿ ಹೋಗ್ಬಿಟ್ಟಿದ್ದೆ. ಚಂದಾಗಿ ತಿಂದ್ವಿ. ಅದೇನೋ ಚಿಕನ್ ಕೋಲಾಪುರಿ ಅಂತ ತಗೊಂಡ್ವಿ. ಖಾರ ಹಿಂಗಿತ್ತು ಅಂದ್ರೆ ನೀರ್ ಕುಡಿಯೋದು ತಿನ್ನೋದು ಅದಂತೂ ಬಿಡಕ್ಕಾಗ್ತಿಲ್ಲ. ಸರಿ, ಅದೆಲ್ಲ ತಿಂದಾದ್ಮೇಲೆ ಮಲ್ಕೊಂಡ್ವಿ. ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೊರಟ್ಬಿಡೋಣ ಹಿಂಗೆ ಅಂತ ಫುಲ್ ಸ್ಕೆಚ್ ಹಾಕೊಂಡು. ಬಟ್ ಆದ್ರೆ ಎಚ್ಚರಾಗಿ ನಾವ್ ಗೊತ್ತಲ್ಲ ಅಲಾರಾಮ್ ಆಫ್ ಮಾಡಿ ಮಲ್ಕೊಳ್ಳೋ ಜಾತಿಗಳು. ಅಲಾರಾಮ್ ಆಫ್ ಮಾಡ್ಕೊಂಡು ಮಲ್ಕೊಂಡು ಆಫ್ ಮಾಡಿ ಮಾಡಿ ಇಟ್ಟಿದ್ದೀನಿ ನಾನು. ಅದಾದ್ಮೇಲೆ ಕರೆಕ್ಟಾಗಿ 6:45 7ಗೆ ಅಂದ್ಕೊಳ್ಳಿ ಹೋದ್ವಿ ಎಲ್ಲ ರೆಡಿಯಾಗಿ ಸ್ನಾನ ಮಾಡೋಕ್ಕೆ. ಸ್ನಾನ ಆಗಿ ಈಗ ಆಲ್ರೆಡಿ 8:30. ಇವಾಗ ಹೋಗ್ತಾ ಇದ್ದೇವೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್. ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಇದೆ? 60 ಕಿಲೋಮೀಟರ್ಸ್ ಅಷ್ಟೇ. ಫಸ್ಟ್ ಫುಲ್ ಬೀಚು, ಫಸ್ಟ್ 2 days ಬೀಚು, ಸೆಕೆಂಡ್ ಲಾಸ್ಟ್ ಡೇ ಟೆಂಪಲ್ ರನ್. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ, ನಮ್ಮ ಅಮ್ಮನ ಹೇಳಿದ್ರು ಇಟ್ ಇಸ್ ಗುಡ್. ಸಿಗಂದೂರ್ ಆಲ್ಸೋ ವಿ ಆರ್ ಗೋಯಿಂಗ್ ಆನ್ ದ ವೇ. ಸೊ ಎಸ್, ಕೊಲ್ಲೂರು ಮೂಕಾಂಬಿಕೆಯಿಂದ ಸಿಗಂದೂರಿಂದ ಡೈರೆಕ್ಟ್ ಬ್ಯಾಂಗ್ಳೂರ್. ಅದೇ ಎಂಡ್ ಇವತ್ತು ನೈಟ್ಗೆ ಸ್ಲೀವ್ಲೆಸ್ ಬಿಡಲ್ಲ. ಸೊ ದುಪ್ಪಟ್ಟ ಇದೆ. ಇಬ್ರು ಟ್ರೈನಿಂಗ್ ಮಾಡ್ತಾ ಇದೀವಿ. ಐಡಿಯಾನೇ ಇರಲಿಲ್ಲ ಆಕ್ಚುಲಿ. ಈ ಬಟ್ಟೆ ಎಲ್ಲಿ ತಗೊಂಡಿರೋದು? ಝೆಪ್ಟೋಲ್ ಲಿಟ್ರಲಿ 500 rupees ಗೆಟಿಂಗ್ ನೈಸ್ ಕೊಡ್ತಾ ಸೆಟ್ಸ್. ಚೆಕ್ ಮಾಡಿ. ನಾನು ಗೊತ್ತಿದೆ, ನಮ್ಮ ಅಕ್ಕ ಚೆಕ್ ಮಾಡಿದ್ದಕ್ಕೆ ನಾನು ತೇಜಿಗೆ ಹೇಳಿದೆ ಒನ್ ಶಿ ಬೈ ಇಟ್ ಇಸ್ ಸೊ ಗುಡ್. ಪ್ಲ್ಯಾನ್ ಇರಲಿಲ್ಲ, ದಿಸ್ ವಾಸ್ ಅ ಸಡನ್ ಪ್ಲ್ಯಾನ್. ಸೊ ನಾರ್ಮಲ್ ಪ್ರಾಪರ್ ಕ್ಲೋತ್ಸ್ ತರೋಕ್ಕಾಗಲಿಲ್ಲ. ಇದರಲ್ಲೇ ದುಪ್ಪಟ್ಟಾಸ್ ಇದೆ, ಬಟ್ಟೆ ಬೇಕು ಅಂತ ಝೆಪ್ಟೋ ಇಸ್ ಬೆಸ್ಟ್. ಆ್ಯಂಡ್ ಅದೇ ದುಪ್ಪಟ್ಟಾಸ್ ಇದೆ, ದುಪ್ಪಟ್ಟ ಹಾಕೊಂಡು ಹೋಗ್ತಾ ಇದ್ದೀವಿ. ಸಸ್ ವಿಲ್ ಸಿ ಯು ನಿಯರ್ ದ ಟೆಂಪಲ್ಸ್ ಗೇಟ್. ಸೊ ಎಸ್, ದರ್ಶನ ಮುಗಿದು ಒಳಗಡೆ ಸ್ಪೆಷಲ್ ದರ್ಶನ 2 ಇದೆ. 100 rupeesದು, 500 rupeesದು. ನೋಡಿ ನಿಮ್ಮ ಕಂಫರ್ಟಬಿಲಿಟಿ ಅದು, ಬಟ್ 2 ಹೋಗ್ಬೋದು. 100 rupees ಆಲ್ಸೋ ಓಕೆ, ಯು ಕ್ಯಾನ್ ಗೋ. 500 ರೂಪಾಯಿಗೆ ಸ್ವಲ್ಪ ಬೇಗ ಹೋಗ್ಬೋದು, 5 minutes. 100 rupees ಕೊಟ್ಟು ನಾವು ಹೋದ್ವಿ, ಪರ್ ಪರ್ಸನ್ 100ಗೆ ಬೇಗ ಆಗಲಿ ಅಂತ. 500 ಇಬ್ಬರು ಹೋಗ್ಬೋದು, 2 personಗೆ 500. ಸೊ ನೋಡಿ ನಿಮ್ದೇ. ಬಟ್ ನಮ್ಮದು ಅರ್ಧ ಗಂಟೆಲಿ ಮುಗೀತು ದರ್ಶನ. ಚೆನ್ನಾಗಿರಲಿಲ್ಲ, ಇಟ್ ವಾಸ್ ಫೈನ್. ಸೊ ಎಷ್ಟು ಬೇಗ ತಿಂಡಿ ತಿನ್ಬೇಕು ನಾವು. ತಿಂಡಿ ತಿನ್ಬಿಟ್ಟು ಸಿಗಂತರ್ಗ ಒಂದೊಂದು ಬ್ಯಾಡ್ ಇನ್ಸಿಡೆಂಟ್. ಕಾಲು ಹೊಡ್ಕೊಂಡ್ಬಿಟ್ಟು ಕಾಲು ತೆಗಿಲ್ತು, ಒಳಗೆ ನೋವುತ್ತಿದೆ. ಚಿಕ್ಕ ಟಾಯ್ಲೆಟ್ ನೋಡಿ, ಚಿಕ್ಕ ಹೊಡೆದು ಬಿಡ್ತು. ನಡೆಯೋಕ್ಕಾಯ್ತಿಲ್ಲ. ಕಲ್ಲು, ಅದ್ರಲ್ಲಿ ಬಿಸಿಲು, ಅದೆಲ್ಲ ನೋವು. ನನಗೆ ಒಳ್ಳೆ ಅಜ್ಜಮ್ಮನ ಕರ್ಕೊಂಡು ಹೋದಾಗ ಬಿಡ್ತಾ ಇದ್ದೀನಿ, ಕೈ ಹಿಡ್ಕೊಂಡು. ಪಾಪ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಅಮ್ಮನವ್ರದ್ದು ಪ್ರಸಾದ ಸಿಕ್ಕಿದ್ರೆ ಊಟ ಮಾಡ್ಕೊಂಡು ನೋಡೋದು ಅಷ್ಟೇ ಮನೆಗೆ. ಅಷ್ಟೇ ಅಲ್ಲ. ಅಲ್ಲೋಗೋದು ಅಲ್ಲ, ಜನ ಇಲ್ವಾ? ಆಯ್ತಾ ದರ್ಶನ? ವಿ ಟುಕ್ ಸ್ಯಾರೀಸ್. 4 ಸೀರೆ ತಗೊಂಡ್ವಿ. ಈಗ
ಪ್ರಸಾದ ತಿಂತಾ ಇದ್ದೀವಿ. ತುಂಬ ಜನ ಇದ್ದಾರೆ. ತಿನ್ಕೊಂಡು ವಿಲ್ ಬಿ ಬ್ಯಾಕ್. ಆಯ್ತೇಜ ಹೆಂಗಿತ್ತು ಊಟ ದರ್ಶನ ಬಟ್ ನಾವು ಸ್ವೀಟ್ ಕಾರ್ನ್ ತಗೊಂಡು ಬಿಸ್ಲಲ್ಲಿ ಸ್ವೀಟ್ ಕಾರ್ನ್. ಓಕೆ, ಸೊ ಬರ್ಬೇಕಾದ್ರೆ ಬ್ರಿಡ್ಜ್ ಅಂತೂ ಕಾಣಿಸ್ಲಿಲ್ಲ ಬಿಕಾಸ್ ಮುರುಡೇಶ್ವರದಿಂದ ಇಲ್ಲಿಗೆ ಬೇರೆ ರೂಟ್ ಅಂತೆ. ಬೆಂಗಳೂರಿಂದ ಬಂದರೆ ಯು ಕ್ಯಾನ್ ಸಿ ದಟ್ ಬೋಟ್ ವೇ ಈ ಬ್ರಿಡ್ಜಲ್ಲಿ ಮಾಡಿದ್ದಾರೆ, ಅದಕ್ಕೆ ಕಾಣಿಸುತ್ತಂತೆ. ಸೊ ಎನಿವೇಸ್ ನಾವು ಇವಾಗ ಗೋಯಿಂಗ್ ಬ್ಯಾಂಗ್ಳೂರ್ ರೂಟ್ ಅಲ್ಲಿ. ಸೊ ಬ್ರಿಡ್ಜ್ ರೂಟಲ್ಲೇ ಹೋಗ್ಬೇಕು ಇವಾಗ ಅಂತೆ. ಸೊ ಲೆಟ್ಸ್ ಸಿ ಬ್ರಿಡ್ಜಲ್ಲಿ ಒಂದೆರಡು ಫೋಟೋಸ್ ತೊಗೊಂಡು ಹೌದು. ಸೊ ಬ್ರಿಡ್ಜಲ್ಲಿ ಒಂದೆರಡು ಫೋಟೋ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಮಧ್ಯೆ ಒಂದೆರಡು ಸ್ಟಾಪ್ ಕೊಡ್ತೇವೆ ತಿನ್ನಕ್ಕೆ ನೋಡೋಣ. ಬರ್ತಿದ್ವಲ್ಲ ತೇಜ, ಆ ಕಾರ್ನರ್ ಕಟ್ಟೆ ಅಲ್ಲಿಂದ ಬರ್ತಿತ್ತು. ಅಲ್ಲಿಂದ ಬಂದು ಇಲ್ಲಿ ಬರ್ತಿದ್ವಿ. ನಾವು ಪ್ಲಾನ್ ಮಾಡಿ ಬರೋ ಟೈಮ್ ಇದೇ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಾನು ಬಂದಾಗ ನೋಡ್ಬೇಕು ಕಟ್ಟೋರು ಬೋಟಿಗೆ. ನಾನು ಬಂದಿದ್ದೀನಿ, ನಾನು ಆ ಬೋಟಲ್ಲಿ ಬಂದಿದ್ದೆ. ಆ ಬೋಟಲ್ಲಿ ನಾನು ಬಂದಿದ್ದೆ. ಇಟ್ ಇಸ್ ಸೋ ನೈಸ್. ಎಷ್ಟು ತಣ್ಣಗೆ ಗಾಳಿ ಬರ್ತಿದೆ ಅಂದರೆ. ಹಾಂ ತೇಜ ಬ್ರಿಡ್ಜ್ ತೋರಿಸೋಣ. ಬ್ರಿಡ್ಜ್ ತೋರಿಸೋಣ ಅಂದರೆ ಇವಳು ನೋಡಿ ಹೊಸ ಬ್ರಿಡ್ಜ್ ಬಟ್ ಹೆವಿ ನೀಟಾಗಿ ಕ್ಲೀನಿನೆಸ್ ಮೇಂಟೈನ್ ಮಾಡ್ತೀವಿ ಬಿಕಾಸ್ ಅಲ್ಲೊಂದು ಸ್ಟಾರ್ಟ್ ಆಗಿದ್ದು ಸ್ವಲ್ಪ ದಿನ. ಬಟ್ ಈ ಥರ ಬ್ರಿಡ್ಜಲ್ಲಿ ಯಾರು ಇಟ್ಟಿರಲಿಲ್ಲ ಬಿಡು ಪಾಪ, ಇವರೆಲ್ಲ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ಅಲ್ಲ ಡೈರೆಕ್ಟ್ ಬ್ಯಾಂಗ್ಳೂರ್ ಇವಾಗ ಹೋಗ್ಬೇಕಾ ಅನ್ಸ್ಬಿಟ್ಟಿದೆ ನನಗೆ. ಹಂಗೂ ನಮ್ಮ ಅಕ್ಕ ಉಡುಪಿ ಹೋಗೋ ಹಿಂಗೋಗಿ ಅಂತ ಪ್ಲಾನ್ ಕೊಟ್ಟರು. ನಮಗೆ ನ್ಯೂ ಇಯರ್ಗೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಇರಬೇಕಂತ ಆಸೆ ಅಲ್ವಾ. ಮನೇಲಿ ಇದ್ರೇನೆ ಚಂದ. ಬೀದಿಲೆಲ್ಲ ನಾಳೆ ಬೇರೆ ಹೈಕೊಂಡ ಏಕಾದಶಿ. ಬಟ್ ಏನು ಬೆಂಗಳೂರು ನ್ಯೂ ಇಯರ್ಗಂತೂ ಎಲ್ಲೂ ಯಾರನ್ನೂ ನೋಡೋಕ್ಕಾಗಲ್ಲ. ಪತ್ತು ಏನಿಗೆ ಬೆಂಗಳೂರು ಅದೇ ಎಂಜಿನಿಯರ್, ಅದೇ ಪಾರ್ಟಿ, ಅದೇ ಪಬ್ಜು, ಅದೇ ತೂರಾಟ, ಅದೇ ಆರಾಟ. ಅದೇ ಮನೇಲಿ ಇದ್ಬಿಡಿ ಆರಾಮಾಗಿ. ಸ್ವಲ್ಪ ಫೋಟೋಸ್ ತಗೊಂಡು ಲೆಟ್ಸ್ ಗೋ. ನಿದ್ದೆ ಮಾಡಿದ್ದು ಅಲ್ರಿ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಈಗ. ಹಂಗೆ ಒಂದು D2 ರೈಟ್. ಈಗ ಇನ್ನೊಂದು ಜೋಗ್ ಫಾಲ್ಸ್ ಹೋಗೋಣ ಅಂತ. ಇಲ್ಲಿಂದ ಲೈಕ್ 60 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ. ಇಟ್ಸ್ ಓಕೆ, ಇನ್ನೇನು ಬಂದ್ವಲ್ಲ ನೋಡ್ಕೊಂಡು ಹೋಗೋಣ ಹಂಗೆ ಅಂತ ಅನ್ಕೊಂಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಜೋಗ್ ಫಾಲ್ಸ್. ನಂಗೆ ಸ್ಕೂಲಿಂದ ಆಸೆ ಜೋಗ್ ಫಾಲ್ಸ್ ನೋಡ್ಬೇಕು ಅಂತ. ಫೈನಲಿ ಇವಾಗ ಆಗ್ತಿದೆ. ಯಾವಾಗೋ ಚಿಕ್ಕ ಹುಡುಗಿ ಇದ್ದಾಗ ನೋಡಿದ್ದು. ಸೊ ನೋಡ್ಲೇ ಇಲ್ಲ. ಮೇಬಿ ನಮ್ಮ ಅಪ್ಪ ಕರ್ಕೊಂಡ್ ಬಂದಿರ್ಬೋದು, ಬಟ್ ಗೊತ್ತಿಲ್ಲ. ಇನ್ನ 13 ಕಿಲೋಮೀಟರ್ಸ್ ಅಷ್ಟೇ. ಜೋಗ್ ಫಾಲ್ಸ್ ಏನೋ ಹಾಕೋಣ ಬೋರ್ಡು, ಏನೋ ಗೊತ್ತಿಲ್ಲ. ಸಸ್ ವಿಲ್ ಸಿ ಯು ನಿಯರ್ ಜೋಗ್ ಫಾಲ್ಸ್. ನೋಡಿ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ. ಬರೀ ಕ್ಯಾಶ್ ಅಂತೆ. ಇಲ್ಲಿ ಫೋನ್ ಪೇ ಮಾಡಿ ಯಾರ ದುಡ್ಡು ಇಸ್ಕೊಳ್ಳೋಣ ಅಂದರೆ ವೇಸ್ಟ್. ನೆಟ್ವರ್ಕು ಇಲ್ಲ. ಆ್ಯಕ್ಚುಲಿ ಐಫೋನ್ ಇದಕ್ಕೆಲ್ಲ ವೇಸ್ಟ್ ಗೈಸ್. ಇವಳು ಫೋನಲ್ಲಿ ಆಯ್ತು ಆಂಡ್ರಾಯ್ಡ್, ನನ್ನ ಫೋನಲ್ಲಿ ಆಗಲೇ ಇಲ್ಲ. ನೋಡಲ್ಲ ಈಗ ಅಪ್ಪನ ನಂಗೆ ಬರ್ತದೆ ಮೈ ಮೇಲೆ ತಿರ್ಸ್ಕೊಳ್ಳೋದಕ್ಕೆ ಮಚ್ಚ. ಅಜ್ಜಿ ಜೋಗ್ ಫಾಲ್ಸ್ ಹೋಗ್ತೀವಿ. ಕುಂಟಿ ಆಗ್ಬಿಟ್ಟು ಜೋಗ್ ಫಾಲ್ಸ್ ನೋಡೋಕ್ಕಿದೆ ನನಗೆ. ಅದು ನಾನು ಹೇಳಿದ್ದಕ್ಕೆಲ್ಲ ಬರ್ತಾಯಿರಲಿಲ್ಲ. ಡೈರೆಕ್ಟ್ ಬೆಂಗಳೂರು ಗೊತ್ತಿದ್ದು ಗಾಡಿ. ಏನು ಮ್ಯಾಮ್ ನಮ್ಮ ಡ್ರೈವರ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಟಿಕೆಟ್ ತೊಗೊಂಡು ಹಿಂಗೆ ಬರ್ತಾರೆ. ನಾವು ಹಿಂಗೆ ಹೋಗೋಣ. ಬನ್ನಿರಿ ಇನ್ನು ಆ ಥರ ಇದೆ ಸ್ವಚ್ಛ ಭಾರತ್. ಅಯ್ಯೋ ಯಾರಿಲ್ಲ ಸ್ವಚ್ಛ ಭಾರತ್ ಒಳಗೆ ಐತೆ. ನೀರ ಗೊತ್ತಿಲ್ಲ, 1, 2, 3 ಅಷ್ಟೇ ಗೊತ್ತಿರೋದು. ಅದೇನೋ ಹೆಸರಿದೆಯಲ್ಲ, ರಾಜಾ ರಾಣಿ ರೋವರ್ ರಾಕೆಟ್. ನಂಗೆ ಗೊತ್ತಿರೋದಿದೆ, ಅದನ್ನ ಸರಿನಾ ತಪ್ಪ ನನಗೂ ಗೊತ್ತಿಲ್ಲ. ರೋವರ್ ರಾಕೆಟ್ ಸಬ್ದಂಗೆ ಇನ್ನ 2-3 ಜನ ಇದ್ದಂಗೆ ಐತೆ, ಕಾಣ್ತಿಲ್ಲ ನಮಗೆ. ಆ ಮನೇಲಿ ಇರಬೇಕು ಗೈಸಲ್ಲಿ. ತೋರಿಸ್ತೇವೆ ಜಾಗು ಅಲ್ಲ. ಬಾಕ್ಲ ಗಾಯ್ಸ್ ಇದು ವ್ಯೂ ಅಂದರೆ ಅಲ್ಲಿ ಹೋಗ್ಬೇಕಂತ ಆಸೆ ನನಗೆ. ನಿಜ ಅಲ್ಲೆಲ್ಲ ನೀರು ತುಂಬಿರುತ್ತೆ, ಆ ಕಲ್ಲುಗಳಿರಲ್ಲ, ಅಲ್ಲೆಲ್ಲ ನೀರಿರುತ್ತೆ. ಬಟ್ ನಾವು ಏನೋ ಗೊತ್ತಿಲ್ಲ. ಇಲ್ಲಿ 1, 2, 3, 4 ಅಲ್ಲಿ ಆ ಕಡೆ ಸ್ವಲ್ಪ ಎಲ್ಲ ಸುರಿತದೆ. ಆ ಮನೆ ಇರ್ಬೇಕು, ಆ ಮನೆ ಇಲ್ಲ, 3 ಮನೆ ಇದು
ಅಲ್ಲಿ ಮನೆ ಮಾಡ್ಕೊಳ್ತಾ ತೇಜ ಅಲ್ಲಿಂದ ಬಿದ್ರೆ ಪಕ್ಕ ಸ್ಮೋಕ್. ಹೆಂಗಿತ್ತ ತೇಜ? ಮೈ ಚೈಲ್ಡ್ಹುಡ್ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ನಾನು ಬಂದಾಗ ಇಟ್ ವಾಸ್ ಸಮ್ವೇರ್ ಇಟ್ ವಾಸ್ ಡಿಫ್ರೆಂಟ್. ಆ್ಯಕ್ಚುಲಿ ಇಲ್ಲೆಲ್ಲ ರಿನೋವೇಟ್ ಮಾಡ್ತಿದ್ದಾರೆ. ವಿಲ್ ಎಂಜಾಯ್ ದ ವ್ಯೂ. ಇಟ್ಸ್ ಲೈಕ್ ಸಮಥಿಂಗ್ ಸಿನಿಮ್ಯಾಟಿಕ್ ವ್ಯೂ ಆ್ಯಂಡ್ ಎಲ್ಲ ಫೋಟೋದಲ್ಲೋ ವಿಡಿಯೋದಲ್ಲೋ ನೋಡ್ದಂಗೆ ಇದೆ, ಬಟ್ ಇಟ್ಸ್ ರಿಯಲ್. ಪಪ್ಪ ನಾನು ಜಗ್ ಫಾಲ್ಸ್ ನೋಡಿದೆ, ಮಮ್ಮಿ ನಾನು ಜಗ್ ಫಾಲ್ಸ್ ನೋಡಿದೆ. ಆಂಟಿ ನಿಮಗೆ ಮತ್ತೆ ತೋರಿಸ್ಬೇಕಾ? ದಿಸ್ ಇಸ್ ಆಂಟಿ, ದಿಸ್ ಇಸ್ ಸ್ಪೆಷಲಿ ಫಾರ್ ಯು. ಇಟ್ಸ್ ವಾಸ್ ಸರಿತಾ ಅಂತ. ಸರಿತಾ ಆಂಟಿ ನಿಮಗೆ ಇದು. ಆಂಟಿ ಜನ ನೋಡ್ತೀರಾ? ಬಾಳಪ್ಪ. ಫುಲ್ಲು ಜನಸಾಗರ ಆಂಟಿ. ಸೊ ನಾವು ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ವಿಲ್ ಬಿ ಬ್ಯಾಕ್. ಫಿನಿಶ್ ಶೋ ದ ಸ್ಯಾರೀಸ್ ನಾನು ತೋರಿಸ್ತೀನಿ ಹೋಗ್ತಾ ಇವಾಗ. ತೇಜ ಸೂರ್ಯನ ತಗೊಂಡಿರೋ ಸೀರೆ ಏನೆಲ್ಲ ಗ್ರೀನ್ ಗ್ರೀನ್ ಆಗಿದೆ ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು, ಅದಕ್ಕೆ ಗ್ರೀನ್ ಕಲರ್. ಸಿ ದಿಸ್ ಇಸ್ ರೋಯಿನಿಸ್ ರೆಡ್ ಕಲರ್. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಮೊನ್ನೆ ಸೈಡ್ ಬಾರ್ಡರ್ ಇರೋದು ಕಣೆ, ಕಡೆ ಮೀ ಒಂದೇ ಸೈಡ್ ಬಾರ್ಡರ್ ಇರೋದು ನಾನು ಒಬ್ಬರು ಹಂಗೆ ಕೂತಿರೋದಕ್ಕೆ ಆ ಕಡೆ ಕಡೆ ಅಡ್ಡಾಡ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ರೋಯಿನಿಸ್ ಗ್ರೀನ್ ಸೇಮ್. ಇದು ಡಬಲ್ ಸೈಡ್ ಇದೆ ಬಾರ್ಡರ್, ಈ ಕಡೆ ಇಲ್ಲೊಂದು ಇಲ್ಲೊಂದು. ದಿಸ್ ಇಸ್ ಆಲ್ಸೋ ಸೇಮ್ ಆ್ಯಟಿಟ್ಯೂಡ್. ಸೊ ಯಾ ಕಮ್ಸ್ ಮೈನ್. ಇದು ನಮ್ಮ ಅಜ್ಜಿಗೆ, ಇದು ನನಗೆ. ಮಮ್ಮಿಗೆ ಅಂದೆ, ಬಟ್ ನಮ್ಮ ಅಜ್ಜಿಗೆ ಸ್ವಲ್ಪ ಕಂಫರ್ಟ್ ಇರುತ್ತೆ. ನೋಡೋಣ ತಗೊಂಡು ಹೋಗ್ತೀನಿ ಮನೆಗೆ. ಐ ಸಿ. ಸೊ ಇದು ಕೂಡ ಡಬಲ್ ಸೈಡ್ ಬಾರ್ಡರ್. ಒಳ್ಳೆ ಕಚ್ಚೆ ಸೀರೆ ಥರ ಇದೆಯಲ್ಲ, ಬಟ್ ಮೆಟೀರಿಯಲ್ ಸಾಫ್ಟ್ ಎಲ್ಲದ್ರದ್ದು. ಆ್ಯಂಡ್ ಇದೊಂಥರ ಇಷ್ಟ ಆಗೋಯ್ತು. ಐ ಡೋಂಟ್ ನೋ, ನಾನು ಇದು ಉಟ್ಕೊತೀನ ಇಲ್ಲಾಂದರೆ ನಾನು ಲೈಕ್ ಏನಾದರೂ ಡ್ರೆಸ್ ಹೊಲಿಸ್ತೀನ ಅಂತ. ಇಟ್ಸ್ ನೈಸ್. ಡ್ರೆಸ್ಗೂ ಚೆನ್ನಾಗಿರುತ್ತೆ, ಇದಕ್ಕೂ ಚೆನ್ನಾಗಿರುತ್ತೆ. ಸೊ ದೀಸ್ ಆರ್ ದ ಫಸ್ಟ್ ಸ್ಯಾರೀಸ್ ವಿ ಬಾಟ್ ಇಟ್. ಇಷ್ಟು ಊಟಕ್ಕೆ ಸ್ಟಾಪ್ ಅಷ್ಟೇ. ನೋಡೋಣ ಎಲ್ಲಿ ಸ್ಟಾಪ್ ಮಾಡ್ತೀವಿ. ಇನ್ನೂ ಒಂದು ಹತ್ರ ಈಗ ಸ್ಟಾಪ್ ಮಾಡಲ್ಲ. ಎಲ್ಲರೂ ಒಂದು ಕಡೆ ಸ್ನ್ಯಾಕ್ಸ್ ಏನಾದ್ರು, ನನಗೇನೀಗ ಹಂಗ್ರಿ ಅನ್ನಿಸ್ತಿಲ್ಲ. ಏನಾದ್ರು ಹಂಗ್ರಿ ಅನಿಸಿದ್ರೆ ವಿಲ್ ಸ್ಟಾಪ್ ಫಾರ್ ಸಮ್ ಸ್ನ್ಯಾಕ್ಸ್, ಚಿಪ್ಸ್ ಅದು ಇರೋಣ. ಅದು ಬಿಟ್ಟರೆ ಏನೋ ಒಂದು 8-9 ಗಂಟೆ ವಿಲ್ ಸ್ಟಾಪ್ ಸಮ್ವೇರ್ ಟು ಇಟ್ ಡಿನ್ನರ್. ಆವಾಗ ಎಲ್ಲಿರ್ತೀವಿ, ಯಾವ ಪ್ಲೇಸಲ್ಲಿ ಇರ್ತೀವಿ ಅಂತ ನೋ ಐಡಿಯಾ. ನೋ ಐಡಿಯಾ. ಲೆಟ್ಸ್ ಸಿ, ನೋಡೋಣ ಎಲ್ಲಿ ಯಾವಾಗ ಸ್ಟಾಪ್ ಮಾಡ್ತೀವಿ ಅಂತ. ತೇಜ, how are you feeling after eating dinner? ವೆರಿ ಗುಡ್. ಹೊಟ್ಟೆ ತುಂಬಿದೆ. ಎಷ್ಟು 4 ಅವರಿಂದ ಕಾಯ್ತಾ ಇದ್ದೆ. 8 ಗಂಟೆಯಿಂದ we were waiting. ಎಲ್ಲಿ ಸಿಗುತ್ತೋ ಫೈನಲಿ ವಿ ಗಾಟ್ ಸಮ್ ಪ್ಲೇಸ್. ಸರಿ, ತಿನ್ಬಿಟ್ಟು ಮಾತಾಡೋಣ ತೇಜ. ಹಾಯ್ ತೇಜ. ಇವಾಗ ಊಟ ಮುಗೀತು. ಕರೆಕ್ಟ್ಲಿ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಈ ಕ್ರಾಸ್ ಚಿತ್ರದುರ್ಗ ಫಾರ್ ನಾವು. ಸೊ ಇನ್ನೂ 180 ಕಿಲೋಮೀಟರ್ಸ್ ಇದೆ. ಮನೆಗೆ ಹೋಗಿ ಡೈರೆಕ್ಟಾಗಿ ದಬಾಕೊಳ್ಳೋಣ ಅಂತ. ಫುಲ್ ಸುಸ್ತಾಗ್ಬಿಟ್ಟಿದೆ, ಸಾಕಪ್ಪ. ಟ್ರಾವೆಲಿಂಗ್ 4 ದಿನ ಮಾಡಿದ್ದೀವಿ. ಗ್ರೇಟ್ ತೇಜ. ಆಗೋಣ ತೇಜ. ಫಸ್ಟ್ ಚಿತ್ರದುರ್ಗ ಫೋರ್ಟ್, ಆಮೇಲೇನು ಗೋಕರ್ಣ ಅಕ್ಕಪಕ್ಕ ವಿಭೂತಿ ಫಾಲ್ಸು, ಮತ್ತು ಶಿವ ಕೇವು ಡೈರೆಕ್ಟ್. ಆಮೇಲೆ ಮುರುಡೇಶ್ವರ ಆದಮೇಲೆ ಕೊಲ್ಲೂರು ಮುಕ್ಕಾಂಬಿಕೆ, ಸಿಗಂದೂರು ಚೌಡೇಶ್ವರಿ. 7 ಪ್ಲೇಸಸ್ ಕವರ್ ಮಾಡಿದ್ದೀವಿ ಕಣೆ. ಬಟ್ ದ ಟ್ರಿಪ್ ವಾಸ್ ಸೋ ಗುಡ್. ನಂಗೆ ಮನೆಗೆ ಹೋಗೋಕ್ಕೆ ಇಲ್ಲ, ಲೈಕ್ ವಾಪಸ್ ಮನೆಗೆ ಹೋಗೋದು. ಐ ಫೀಲ್ ಲೈಕ್ ಗೋಯಿಂಗ್ ಅನದರ್ ರೌಂಡ್ ಫಾರ್ ಮಂಗಳೂರು. ಆ್ಯಕ್ಚುಲಿ ಮಂಗಳೂರು ಅದೇ ಇದೆ ತಲೆಯಲ್ಲಿ. ಡಿಟೂರ್ ಇತ್ತು ಮಂಗಳೂರಿಗೆ ಹೋಗೋಣ ಅಂತ. ಉಡುಪಿ, ಮಂಗಳೂರಲ್ಲಿ ಒಂದು ದೇವಸ್ಥಾನ ಇದೆ, ಯಾವುದೋ ಹೆಣ್ಣು ದೇವ್ರದ್ದು, ನೆನಪಕ್ಕಿಲ್ಲ ಹೆಸರು. ಹೆಣ್ಣು ದೇವ್ರದಲ್ಲಿದೆ. ಆಮೇಲೆ ಮಂಗಳೂರಿಂದ ಧರ್ಮಸ್ಥಳ, ಕುಕ್ಕೆ ಆಲ್ ಒಂದೇ ರೂಟ್. ಇಟ್ಸ್ ಆನ್ ವೇ ಟು ಬ್ಯಾಂಗ್ಳೂರ್. ಸೊ ಹೋಗ್ಬೇಕಿತ್ತು, ಬಟ್ ಲೈಕ್ ಬೇಡ, ಇಟ್ ಸ್ಟ್ರೆಸ್. ಸುಮ್ಮನೆ ನಾನು ನ್ಯೂ ಇಯರ್ ಆಗಿಬಿಡುತ್ತೆ, ನಾವು ವಿ ಶುಡ್ ಸ್ಟೇ ಎಕ್ಸೆಟ್ರಾ ಅಂತ. ಸೊ ಬೇಡ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್ ಡೈರೆಕ್ಟ್ಲಿ ಟು ಬ್ಯಾಂಗ್ಳೂರ್. ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಟ್ರಿಪ್. ಐ ಹೋಪ್ ನೀವು ಕೂಡ ಸ್ವಲ್ಪ ಪ್ಲೇಸಸ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಈ ವ್ಲಾಗಸಲ್ಲಿ. ಐ ಡೋಂಟ್ ನೋ ಎಷ್ಟು ಪಾರ್ಟ್ ಮಾಡ್ತೀನಿ, ಇದು ಎಷ್ಟು ಪಾರ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಐ keep it short and sweet, hopefully. And yes, see you all until next year, and advance happy new year or belated happy new year ಆಗಿರುತ್ತಾ ಗೊತ್ತಿಲ್ಲ ಈ ವಿಡಿಯೋ.
ಬಿಕಾಸ್ ವಿ ಮೈಟ್ ಅಪ್ಲೋಡ್ ಇಟ್ ಆಫ್ಟರ್ ನ್ಯೂ ಇಯರ್ ಬಿಕಾಸ್ ತುಂಬ ಸ್ಟ್ರೆಸ್ ಆಗಿದೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒಟ್ಟಿನಲ್ಲಿ ಅಲ್ಲ. ಎಸ್ ವೇಟಿಂಗ್ ಇನ್ನ ಹೊಸ ವರ್ಷದ ಶುಭಾಶಯಗಳು. ಸೊ ಸಿ ಯು ಆಲ್ ಗೈಸ್ ಇನ್ our next vlog. And Teja, your dialogue. ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದಲ್ಲಿ Please do like, share, comment, subscribe to Minimal Jeevna. ಮಿನಿಮಲ್ ಜೀವನ. Says bye.